ರಿಷಬ್ ಶೆಟ್ಟಿ ಅವ್ರದೇ ಕಾಂತಾರ ಚಾಪ್ಟರ್ ಇವತ್ತು ಟೇಲರ್ ಡ್ರಾಪ್ ಆಗಿದೆ. ಮೇಕರ್ಸ್ ಏನು ಟೈಮಿಂಗ್ ಅಂದ್ರಲ್ಲ ಕರೆಕ್ಟ್ ಟೈಮಿಂಗ್ ಅಂತ ಟೇಲರ್ ಡ್ರಾಪ್ ಆಗಿದೆ ಎಲ್ಲ ಲ್ಯಾಂಗ್ವೇಜಿಗೆ. OG ಅಪ್ಲೈ ಆಗಲಿಲ್ಲ, OG ನಿನ್ನೆ ರಿಲೀಸ್ ಆಗಬೇಕು, ಇವತ್ತು ಟೇಲರ್ ಡ್ರಾಪ್ ಆಗಿದೆ. ಅದನ್ನು ಮೈಂಡ್ ಬ್ಲಾಕ್ ಟೇಲರ್ ಅಂತ ಕದ. ಈಗ ಕಾಂತಾರ ಬಗ್ಗೆ ಹೇಳ್ಬೇಕಂದ್ರೆ ಸೆಕೆಂಡ್ ಪಾರ್ಟೇ ಹ್ಯೂಜ್ ಸಕ್ಸಸ್ ಬ್ಲಾಕ್ ಬಸ್ಟರ್ ಹಿಟ್ ಆದಮೇಲೆ ಈಗ ರಿಷಬ್ ಶೆಟ್ಟಿ ಮೇಲೆ ಸ್ವಲ್ಪ ಪ್ರೆಷರ್ ಅಂತ ಕದ. ಯಾಕಂದ್ರೆ ಇದು ಪ್ರೀಕ್ವೆಲ್ ಮೂವಿ ಅದ, ಅದಕ್ಕಿಂತ 60 years ಹಳೆ ಸ್ಟೋರಿ ತೋರಿಸ್ಬೇಕಾದ. ಈಗ ಥೋಡೆ ಮಂದಿ ನಂಬಲ್ಲ, ಇದೇನಪ್ಪ ದೇವ್ರ ಸ್ಟೋರಿ ಹಿಂಗಿರ್ತದ ಹಂಗಿರ್ತದ ಥೋಡೆ ಮಂದಿ ಅಂತಾರ. ಬಟ್ ಇದು ಒಂದು ಊರದ ಕತ್ತಿ ಅದ ಬಾಸ್, ಒಂದೊಂದು ಭೂಮಿ ದೇವ್ರ ಬಗ್ಗೆದಾಗ ಇದು ಸ್ಟೋರಿ ಅಂತ ಕದ. ರಿಷಬ್ ಶೆಟ್ಟಿ ಅವರು ಆ ಲಾಸ್ಟ್ ಎಂಡಿಂಗ್ ಒಂದು 15 ನಿಮಿಷ ಸೀನ್ಸ್ಗಳು ಇದ್ದು ನೋಡ್ರಿ, ಮೈಂಡ್ ಬ್ಲಾಕ್ ಆಗ್ತದ ಅದು ಮೂವಿ ನೋಡೋ ಮಟ್ಟಿಗೆ ಅಂತ. ಪರ್ಫಾರ್ಮೆನ್ಸ್ ಆಗಲಿ, ಹಾರ್ಡ್ ವರ್ಕ್ ಆಗಲಿ, ಅವ್ರ ಕ್ಯಾರೆಕ್ಟರ್ ವಾಯ್ಸ್ ಆಗಲಿ, ಇಷ್ಟು ಡೀಪ್ ಇತ್ತಲ್ಲ ಮೂವಿ ಸ್ಟೋರಿ. ತೋ ಸೆಕೆಂಡ್ ಪಾರ್ಟ್ನು ಅದೇ ಥರನೇ ಆದ, ಹ್ಯೂಜ್ ಲೆವೆಲ್ದಾಗ ಅಂತಕ ರೆಡಿ ಮಾಡಿದ. CG ಆಗಲಿ, ಸೌಂಡ್ ಎಫೆಕ್ಟ್ ಆಗಲಿ, ಆಕ್ಷನ್ ಎಲಿವೇಶನ್ ಆಗಲಿ, ಮತ್ತೆ ಇಲ್ಲಿ ಹಾಗೆ ಕಂಟಿನ್ಯೂ ಕಾಂತಾರ ಅಂತ ವರ್ಡ್ ಯೂಸ್ ಆಗತ್ತ. ಅಂದ್ರೆ ಒಂದು ಊರಾದ ಕಾಂತಾರ, ಅದೇ ಊರಿನಲ್ಲಿ ಒಬ್ಬ ರೂಲ್ ಮಾಡ್ಲತ್ತಾನ ರಾಜ. ಅಂದ್ರೆ ಅವ್ರನ್ನ ಲುಕ್ನು ಸರಿಯಾಗಿ ಅಂತರ್ಕಾದ. ಹಾಗೆ ರಾಣಿ ರುಕ್ಮಿಣಿ ವಸಂತಂ ಇವ್ರ ಪರ್ಫಾರ್ಮೆನ್ಸ್ ಅಂತ ಲುಕ್ ವೈಸ್ ಸರಿಯಾಗಿ ನನಗೆ ಅನ್ಸುತ್ತೆ. ಯಾಕಂದ್ರೆ ಫಸ್ಟ್ ಪಾರ್ಟ್ ಒಳಗೆ ಸಪ್ತಮಿ ಗೌಡ ಇದ್ರಲ್ಲ, ಲುಕ್ ವೈಸ್ನು ಸರಿಯಾಗದ. ಹಂಗೆ ಟೇಲೊಳಗೂ ಸರಿಯಾಗಿ ನಮಗೆ ಅನಿಸ್ಲತ್ತದ. ಊಟ ಮಂದಿ ವೇಟ್ ಮಾಡಿದ್ರು ಅದು ಸೀನ್ ಕಾಣುತ್ತೆ ಏನೋ ಟೇಲೊಳಗೆ ಒಂದು ಮೂಮೆಂಟ್ ಅದು ಸೀನ್ ಕಾಣ್ತ ವೇಟ್ ಅಂತ ಮಾಡ್ಲತ್ತಿರು. ಬಟ್ ಇಷ್ಟು ದೊಡ್ಡ ಟೇಲರ್ ಇರಬೇಕು, ಸ್ವಲ್ಪ ಸಣ್ಣ ಇದ್ರೆ ಇನ್ನೂ ಹೈ ಮೂಮೆಂಟ್ ಆಗ್ತದೆ. ಯಾಕಂದ್ರೆ 3 ನಿಮಿಷ ಸಣ್ಣ ಇದ್ದ ಮೇಲೂ ಸ್ವಲ್ಪ ಅದು ವೇಟ್ ಮಾಡ್ತಾರೆ, ಅದು ಸೀನ್ ಕಾಣುತ್ತದೆ ನಮಗೆ ಅಂತ. ಯಾಕಂದ್ರೆ ಸ್ಟಾರ್ಟಿಂಗ್ ಟೇಲರ್ದಾಗ ಅವ್ರ ಅಪ್ಪಗೆ ಹುಡುಕಾಡ್ತಾನೋ, ಅವರ ಪಲ್ಯ ಹೆಂಗೆ ಗಾಯಪ್ ಅದನು ಏನಾಗ್ಯಾನ ಅಂತ ಈ ಥರ ಸ್ಟಾರ್ಟ್ ಆದ್ರೆ ಟೇಲರ್ ಅಂತ. ಈ ಥರ ಕಡಿಮೆ ಬಜೆಟ್ನಾಗ ಇಷ್ಟು ಹೈ ಕ್ವಾಲಿಟಿದಾಗಿ VFX ಅಲ್ಲಿ, ಸೌಂಡ್ ಎಫೆಕ್ಟ್ ಅಲ್ಲಿ ಚಲೋ ಅಂತರಕ ಮಾಡ್ಯ. ರೀಸೆಂಟ್ಲಿ ಟೈಮ್ದಾಗ ನಾವು ಮಾತಾಡ್ಬೇಕು ಮಿರಾಯ್ ಮೂವಿ ತೇಜ ಸಂಜಯ್ ಅವ್ರದ್ದು, ವಿಜುವಲಿ ಚಲೋ ಅಂತರಕ ಇತ್ತು. ಥೋಡೆ ಮೂವೀಸ್ಗಳು ಇರ್ತಾವೆ 400-500 ಕೋಟಿ ಫಿಲ್ಮ್ ಬಜೆಟ್ ಇದ್ಮೇಲೆ ಇಷ್ಟು ಹೈ ಕ್ವಾಲಿಟಿದಾಗ ವಿಜುವಲ್ಸ್ ತರಲ್ಲ. ಇದು ಟೇಲರ್ ಒಳಗೆ ಹೇಳ್ಬೇಕಂದ್ರೆ ಫ್ರೇಮ್ ವಾಯ್ಸ್ ಪ್ರತಿಯೊಂದು ಫ್ರೇಮ್ಗಳು ಚಲೋ ಪ್ರೆಸೆಂಟೇಷನ್ ಅಂತ ಕೊಟ್ಟಾರ.